ಆಯಿತು. ಜನಾರ್ದನ್ ರೆಡ್ಡಿ ರಾಮುಲು ಅವರು ಒಂದು ಕಡೆ ಬಳ್ಳಾರಿಯಲ್ಲಿ ಇದೀಗ ಗುದ್ದಾಡ್ತಾ ಇದ್ದಾರೆ. ಡಿ.ಕೆ.ಶಿ ಅವರ ಪ್ಲಾನ್ ಏನಾದರೂ ಇದೆಯಾ ಇದರಲ್ಲಿ? ಈ ರೀತಿ ಬಳ್ಳಾರಿಯಲ್ಲಿ ಒಂದು ಡಿಸ್ಟರ್ಬ್ಡ್ ಸನ್ನಿವೇಶ ಇದೆಯಲ್ಲ, ಡಿಸ್ಟರ್ಬ್ಡ್ ಸಿಚುವೇಶನ್ ಇದೆಯಲ್ಲ, ಈ ಒಂದು ಸನ್ನಿವೇಶದಲ್ಲಿ ಡಿ.ಕೆ.ಶಿ ಅವ್ರ ಪ್ಲಾನ್ ಕೂಡ ಇದೆಯಾ ಇದರಲ್ಲಿ? ಸಿದ್ದರಾಮಯ್ಯ, ರಾಜಣ್ಣ, ಸತೀಶ್ ವಿರುದ್ಧವಾಗಿ ರಾಮುಲು ಅಸ್ತ್ರವನ್ನು ಏನಾದರೂ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಬಳಸ್ತಾ ಇದ್ದಾರಾ? ಸತೀಶ್ ಜಾರಕಿಹೊಳಿ ಬದಿಗೆ ಸರಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಡಿ.ಕೆ.ಶಿ ಅವರು. ಒಂದು ವೇಳೆ ರಾಮುಲು ಅವರು BJPಯನ್ನು ಬಿಟ್ಟರೂ ಸರಿ, BJPಯಿಂದ ಆಚೆ ಹಾಕಿದ್ರೂ ಸರಿ, ಅಸಮಾಧಾನ ಇದ್ದರೂ ಸರಿ, ಅವ್ರಿಗೊಂದು ರೆಡ್ ಕಾರ್ಪೆಟನ್ನು ಹಾಸುವ ಮೂಲಕವಾಗಿ ಈಗ ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯ ಅಂತೆಲ್ಲ ಕರೀತಾರಲ್ಲ, ಈ ನಾಯಕ ಸಮುದಾಯದ ಪ್ರಬಲ ನಾಯಕನನ್ನು ಕರೆದುಕೊಂಡು ಬಂದು ಆ ಮೂಲಕವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಟ್ಟರೆ ಹೇಗೆ? ಸತೀಶ್ ಜಾರಕಿಹೊಳಿ ನೆಕ್ಸ್ಟು ಇಲ್ಲಿ KPCC ಅಧ್ಯಕ್ಷರಾಗ್ಬಿಡ್ತಾರೆ, 2028ಕ್ಕೆ ಅವರು CM ಕುರ್ಚಿಗೂ ಟವಲ್ ಹಾಕಿಬಿಡ್ತಾರಂತೆ, ಇಂಥದ್ದೆಲ್ಲ ಮಾತಿದೆಯಲ್ಲ. ಇದರ ನಡುವೆ ಡಿ.ಕೆ.ಶಿ ಅವರು ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ, ಬಳ್ಳಾರಿಯ ಭಾಗಕ್ಕೆ ನಮ್ಮ ಕಡೆಯಿಂದ ಒಂದು ಅಸ್ತ್ರ ಇದೆ ನೋಡಿ ಅಂಥೇಳಿ ರಾಮುಲು ಅವರಿಗೆ ಏನಾದರೂ ಈ ಕಡೆ ಒಂದು ರಾಮುಲು ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡುವ ಸಲುವಾಗಿಯೇ ರಾಮುಲು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಡಿ.ಕೆ.ಶಿ ಅವರು ಮುಂದಾಗ್ತಾ ಇದ್ದಾರೆ. ಡಿ.ಕೆ.ಶಿ ಅವರ ಜೊತೆಯಲ್ಲಿ ಆ ರೀತಿ ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯದ ಪ್ರಬಲ ನಾಯಕರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಡಿ.ಕೆ.ಶಿಗೆ ಜೈ ಎನ್ನುವಂಥ ನಾಯಕರು ಸದ್ಯಕ್ಕೆ ಯಾರೂ ಇಲ್ಲ. ಆ ಥರ ಯಾವುದಾದ್ರು ನಾಯಕರು ಇದ್ದರೆ ಅವರೆಲ್ಲ ಕೂಡ ಸಿದ್ದರಾಮಯ್ಯನವರ ಕ್ಯಾಂಪಲ್ಲಿ ಕಾಣಿಸ್ಕೊಳ್ತಾರೆ, ಸಿದ್ದರಾಮಯ್ಯನವರ ಬಣದಲ್ಲಿ ಕಾಣಿಸ್ಕೊಳ್ತಾರೆ. ಯಾರೇನೇ ಮಾತಾಡ್ಕೊಳ್ಳಿ, ಆ ಥರದ ಬಣ ಇಲ್ಲ, ಗುಂಪಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಹೇಳಿದ್ರೆ ರಾಜಕೀಯ ವಿಶ್ಲೇಷಕರು ಯಾರು ಕೇಳಿದ್ರು ಕೂಡ ಇದ್ಯಾರಿಗೂ ಗೊತ್ತಿಲ್ಲದಿರುವಂಥ ದೊಡ್ಡ ಸತ್ಯ ಏನಲ್ಲ. ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ರಾಮುಲು ಅವರು ಇದೀಗ ಈಗ ರಾಮುಲು ಅವ್ರನ್ನ ಕರ್ಕೊಂಬರಬೇಕು ಅಂಥೇಳಿ ಡಿ.ಕೆ.ಶಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆಗೆ ಮಾತುಕತೆ ನಡೆಸಿದ್ದಾರಂತೆ ರಾಮುಲು ಅವರು. ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಇಲ್ಲೇನಾಗುತ್ತೆ, ರಾಮುಲು ಅವರು ಬಿಡ್ತಾರೋ ಇರ್ತಾರೋ ಬೇರೆ ವಿಚಾರ. ಅವ್ರು ಬಿಡೋಕ್ಕೆ ಮುಂಚೆನೇ ಜನಾರ್ದನ್ ರೆಡ್ಡಿ ಅವರ ಬಾಯಿಂದ ಈ ಮಾತು ಬಂದುಬಿಟ್ಟಿದೆ, ಇಲ್ಲ ಅವರು ಡಿ.ಕೆ.ಶಿ ಅವ್ರ ಜೊತೆ ಟಚಲ್ಲಿದ್ದಾರೆ, ಮಾತುಕತೆಯಲ್ಲಿ ಇದ್ದಾರೆ ಅವರು ಅಂತ ಹೇಳಿದ ತಕ್ಷಣ ರಾಮುಲು ಅವರು ಅವರೇ ಬಿಟ್ಬಿಡ್ಬೇಕಿಲ್ಲ ಪಾರ್ಟಿನ, ಇಲ್ಲ ಪಾರ್ಟಿಯವರೇ ಅವ್ರನ್ನ ತೆಗಿಬೇಕು. ಆ ಥರ ಸನ್ನಿವೇಶಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ದಾರಾ ಗೊತ್ತಿಲ್ಲ. ಆ ಥರದ್ದು ಮಾತಾಡ್ಬಿಟ್ಟಿದ್ದಾರೆ ಅವರು. ವಾಲ್ಮೀಕಿ ಸಮುದಾಯದ ನಾಯಕನನ್ನು ಒಂದು ರೀತಿಯಲ್ಲಿ ಬೆಳೆಸಬೇಕು, ನಮ್ಮ ಕಡೆ, ತಮ್ಮ ಗುಂಪಿನ ಕಡೆಗೆ ಒಬ್ಬ ದೊಡ್ಡ ಬಲಿಷ್ಠ ನಾಯಕ ಇರಲಿ ಅಂತ ತಂತ್ರ ಏನಾದರೂ ಹೆಣದ್ರ ಡಿ.ಕೆ.ಶಿ ಅವರು ಗೊತ್ತಿಲ್ಲ. ರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಬರೋಕ್ಕೆ ಒಂದು ಪ್ಲಾನ್ ಅಂತೂ ನಡೀತಾ ಇದೆ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವರ ಆರೋಪಕ್ಕೆ ಆಲ್ರೆಡಿ ಮಾಜಿ ಸಚಿವ ರಾಮುಲು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನನ್ನು ಇದುವರೆಗೂ ಯಾವುದೇ ಪಾರ್ಟಿಯಿಂದ ಯಾರೂ ಸಂಪರ್ಕನೇ ಮಾಡಿಲ್ಲಪ್ಪ, ನಾನು ಎಲ್ಲಿಗೂ ಹೋಗಲ್ಲ, ರೆಡ್ಡಿ ಅವರು ಸುಳ್ಳಿನ ಕೋಟೆ ಕಟ್ಟಬಾರ್ದು ಅಂತ ಶ್ರೀರಾಮುಲು ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ, ನಾನು ಅವ್ರ ಮಟ್ಟಕ್ಕೆ ನಾನೇ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಹಂಗಾಗಿ ಅವ್ರು ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ